ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 64. ರಾತ್ರಿಯ ಬಿರುಗಾಳಿ ತಣ್ಣಗಾಗಿ ಮರುದಿನವೂ ಮುಂಜಾವು ಒಂದು ಹೊಸ ಭರವಸೆಯೊಂದಿಗೆ ಅರಳಿತ್ತು. ಕಿಟಕಿಯ ಪರದೆಯ ಸಂದಿನಿಂದ ನುಸುಳಿ ಬಂದ ಸೂರ್ಯನ ಕಿರಣಗಳು ಅವನಿಯ ಮುಖದ ಮೇಲೆ ಆಟವಾಡುತ್ತಿದ್ದವು. ನಿದ್ರೆಯ ಮಂಪರಿನಲ್ಲೇ ಆದಿತ್ಯನತ್ತ ಕೈ ಚಾಚಿದವಳಿಗೆ ಅವನು ಪಕ್ಕದಲ್ಲಿ ಇಲ್ಲದಿದ್ದುದು ಅರಿವಾಯಿತು. ಮೆಲ್ಲನೆ ಕಣ್ಣು ಬಿಟ್ಟಾಗ ಆದಿತ್ಯ ಕಿಟಕಿಯ ಹತ್ತಿರ ನಿಂತು ಹೊರಗಿನ ಪ್ರಕೃತಿಯನ್ನು ನೋಡುತ್ತಾ ಏನೋ ಆಲೋಚಿಸುತ್ತಿರುವುದು ಕಂಡಿತು. ಅವಳು ಎದ್ದು ಕುಳಿತುಕೊಳ್ಳುತ್ತಿದ್ದಂತೆ ಆದಿತ್ಯ ಅವಳತ್ತ ತಿರುಗಿದ. ಅವನ ಮುಖದಲ್ಲಿ ರಾತ್ರಿಯ ಆ ಕಸಿವಿಸಿ ಇರಲಿಲ್ಲ. ಬದಲಾಗಿ ಒಂದು ರೀತಿಯ ಸ್ಪಷ್ಟತೆ ಇತ್ತು. ಎಚ್ಚರ ಆಯ್ತಾ ಅವನಿ? ಗುಡ್ ಮಾರ್ನಿಂಗ್ ಎಂದ ಆದಿತ್ಯ ಅವಳ ಹತ್ತಿರ ಬಂದು ಕುಳಿತುಕೊಳ್ಳುತ್ತಾ. ಗುಡ್ ಮಾರ್ನಿಂಗ್ ಆದಿತ್ಯ ಎಂದಳು ಅವನಿ ಅವನ ಕಣ್ಣುಗಳನ್ನು ನೋಡುತ್ತಾ. ಆದಿತ್ಯ ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡ. ಅವನ ಧ್ವನಿ ಈಗ ಗಂಭೀರವಾಗಿತ್ತು. ಅವನಿ, ನಿನ್ನೆ ಆಗಿದ್ದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡು. ಯಾವುದನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತಿನ ದಿನ ಹಾಳು ಮಾಡ್ಕೊಳ್ಳೋದು ಬೇಡ. ನೀನು ಯಾವುದಕ್ಕೂ ಅತಿಯಾಗಿ ಯೋಚನೆ ಮಾಡಬೇಡ, ಸರಿನಾ ಎಂದ. ಆದಿತ್ಯನ ಮಾತುಗಳಲ್ಲಿನ ಆ ಕಾಳಜಿ ಅವಳ ಮನಸ್ಸನ್ನು ತಾಕಿತು. ಅವಳು ನಸುನಕ್ಕು ತಲೆಯಾಡಿಸಿದಳು. ಹೌದು ಆದಿತ್ಯ, ನಂಗೊತ್ತು. ಐ ಆಮ್ ಸಾರಿ ಎನ್ನುತ್ತಾ ಅವಳು ಮೆಲ್ಲನೆ ಅವನ ಕೆನ್ನೆಯ ಮೇಲೆ ಮುತ್ತಿಟ್ಟಳು. ಇಬ್ಬರು ಹೊಸ ಹುರುಪಿನೊಂದಿಗೆ ಸಿದ್ಧರಾಗಿ ಕೆಳಗೆ ಬಂದರು. ಸವಿತಾ ಪೂಜೆ ಮುಗಿಸಿ ತಿಂಡಿ ರೆಡಿ ಮಾಡುತ್ತಿದ್ದರು. ತಿಂಡಿ ಟೇಬಲ್ ಮೇಲೆ ಎಲ್ಲರೂ ಕುಳಿತಾಗ ಆದಿತ್ಯ ಮೌನ ಮುರಿದ. ಅಮ್ಮ, ನಿಂಗೊಂದು ವಿಷಯ ಹೇಳಬೇಕು ಎಂದು ಗಂಭೀರವಾಗಿ ಹೇಳಿದ್ದ ಆದಿತ್ಯ. ಸವಿತಾ ಗೊಂದಲದಲ್ಲಿಯೇ ಅವನನ್ನು ನೋಡಿ, ಹೇಳು ಆದಿತ್ಯ, ಏನದು ಎಂದಿದ್ದರು. ಅಮ್ಮ, ನಾನು ಮತ್ತು ಅವನಿ ರಾಧಾಗೆ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅವಳ ಜೀವನ ಈಗ ತುಂಬ ಸಂಕಷ್ಟದಲ್ಲಿದೆ. ನಿಂಗೆ ಈ ವಿಷಯದಲ್ಲಿ ಬೇಸರ ಆಗುತ್ತೆ ಅನ್ನೋದು ಗೊತ್ತು. ಆದರೆ ಒಬ್ಬೊಳ್ಳೆ ಮನುಷ್ಯರಾಗಿ ಅವಳಿಗೀಗ ಸಹಾಯ ಮಾಡೋದು ನಮ್ಮ ಜವಾಬ್ದಾರಿ ಅನಿಸುತ್ತೆ, ಆದಿತ್ಯ ಮೆಲ್ಲಗೆ ಹೇಳಿದ್ದ. ಸವಿತಾ ಒಂದು ಕ್ಷಣ ಸುಮ್ಮನಾದರು. ಅವರ ಮುಖದಲ್ಲಿ ಅಸಮಾಧಾನದ ಛಾಯೆ ಇದ್ದರೂ ಮಗ ಮತ್ತು ಸೊಸೆಯ ನಿರ್ಧಾರಕ್ಕೆ ಅಡ್ಡಿ ಬರುವ ಮನಸ್ಸಿರಲಿಲ್ಲ. ನೋಡು ಆದಿತ್ಯ, ನೀವಿಬ್ಬರು ಒಂದಾಗಿ ಒಂದು ನಿರ್ಧಾರ ತಗೊಂಡಿದ್ದೀರಾ ಅಂದಮೇಲೆ ನಾನು ಅದಕ್ಕೆ ಬೇಡ ಅನ್ನಲ್ಲ. ನೀವು ಯಾವುದನ್ನು ಅರ್ಧಕ್ಕೆ ಬಿಡೋರಲ್ಲ ಅಂತ ನಂಗೆ ಗೊತ್ತು. ಆದರೆ ಹುಷಾರಾಗಿರಿ. ಆ ಹುಡುಗಿ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಇರಲಿ ಅಷ್ಟೆ. ನಿಮ್ಮ ಸಮಾಜ ಸೇವೆಯಿಂದ ಮತ್ಯಾವ ತಲೆನೋವು ಬೇಡ, ಸವಿತಾ ನಗುತ್ತಾ ಹೇಳಿದ್ದರು. ಆದಿತ್ಯ ಅವನಿಯ ಕಡೆ ನೋಡಿ ಕಣ್ಣಲ್ಲೇ ಸನ್ನೆ ಮಾಡಿದ. ಅವಳಿಗೂ ಸವಿತಾ ಮಾತು ಕೇಳಿ ನಿರಾಳವಾಯಿತು. ತಿಂಡಿ ಮುಗಿಸಿದ ನಂತರ ಆದಿತ್ಯ ಕಾಲೇಜಿಗೆ ಹೊರಡಲು ಸಿದ್ಧನಾದ. ಬಾಗಿಲ ಹತ್ತಿರ ಬಂದವನು ಅವನಿಯತ್ತ ತಿರುಗಿ, ಅವನಿ, ನಾನು ಈಗಾಗಲೇ ರಾಧಾಗ್ ಮೆಸೇಜ್ ಮಾಡಿದ್ದೀನಿ. ಸಂಜೆ ದೇವಸ್ಥಾನದ ಹತ್ರ ಸಿಗೋಣ ಅಂತ ಹೇಳಿದಾಳೆ. ಸಂಜೆ ನಾವು ಬಂದಮೇಲೆ ಹೊರಡೋಣ. ನೀನು ಹೋಗಿ ಅವಳ ಹತ್ರ ಮಾತಾಡು ಎಂದ. ಸರಿ ಆದಿತ್ಯ, ನಾನು ರೆಡಿಯಾಗಿರ್ತೀನಿ ಎಂದಳು ಅವನಿ. ಸಂಜೆ ದೇವಸ್ಥಾನದಲ್ಲಿ ಆವರಣದಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇತ್ತು. ದೂರದಲ್ಲಿ ಕೇಳಿಸುತ್ತಿದ್ದ ಗಂಟೆಯ ನಾದ ಮತ್ತು ಹೂವಿನ ಘಮ ಅಲ್ಲಿನ ವಾತಾವರಣಕ್ಕೆ ಒಂದು ವಿಭಿನ್ನ ಮೆರುಗನ್ನು ನೀಡುತ್ತಿತ್ತು. ಆದಿತ್ಯ ಮತ್ತು ಅವನಿ ಬೈಕ್ನಲ್ಲಿ ಬಂದು ದೇವಸ್ಥಾನದ ಗೇಟ್ ಹತ್ತಿರ ನಿಂತರು. ದೂರದಲ್ಲಿ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ರಾಧಾ ಏಕಾಂಗಿಯಾಗಿ ಕುಳಿತಿರುವುದು ಕಂಡಿತು. ಆದಿತ್ಯ ಬೈಕ್ ಆಫ್ ಮಾಡಿ ಅವನಿಯ ಕಡೆ ನೋಡಿದ. ಅವನಿ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ಅವಳ ಹತ್ರ ಮಾತಾಡು. ನಾನು ಬಂದರೆ ಅವಳಿಗೆ ಮುಜುಗರ ಆಗ್ಬೋದು ಅಥವಾ ಯಾವುದೋ ಒತ್ತಡಕ್ಕೆ ಸಿಲುಕದಂತೆ ಅನಿಸ್ಬೋದು. ನೀವಿಬ್ಬರು ನಿಧಾನವಾಗಿ ಮಾತಾಡ್ಕೊಳ್ಳಿ ಎಂದ. ಅವನಿಗೆ ಒಂದು ಕ್ಷಣ ಗಾಬರಿಯಾಯಿತು. ರೀ, ನನಗೂ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ ಎಂದಳು ಕೈ ಬೆರಳುಗಳನ್ನು ಹೊಸಕುತ್ತ. ಆದಿತ್ಯ ಅವಳ ಕೈಯನ್ನು ಮೆಲ್ಲಗೆ ಹಿಡಿದು ಒತ್ತಿದ. ಚಿಂತೆ ಬೇಡ ಅವನಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಅವಳ ಹತ್ರ ಪ್ರೀತಿಯಿಂದ ಮಾತಾಡು. ಆದರೆ ಯಾವುದೇ ಕಾರಣಕ್ಕೂ ಒತ್ತಡ ಹೇರಬೇಡ. ನಮಗೆ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದರೆ ಅವಳು ಆ ಮನೆಯಲ್ಲೇ ಇರಬೇಕು. ಈ ವಯಸ್ಸಿನಲ್ಲಿ ಇಂಥ ನಿರ್ಧಾರಗಳನ್ನು ತಗೊಳ್ಳೋದು ಅವಳಿಗೂ ತುಂಬ ಕಷ್ಟದ ಕೆಲಸ. ಧೈರ್ಯ ಹೇಳು ಅಷ್ಟೆ ಎಂದು ಸಮಾಧಾನಪಡಿಸಿ ಅವಳನ್ನು ಕಳುಹಿಸಿಕೊಟ್ಟ. ಅವನಿ ನಿಧಾನವಾಗಿ ರಾಧಾಳ ಹತ್ತಿರ ನಡೆದಳು. ಅವಳನ್ನು ನೋಡುತ್ತಿದ್ದಂತೆ ರಾಧಾ ಎದ್ದು ನಿಂತಳು. ಅವಳ ಮುಖ ಬಾಡಿತ್ತು. ಕಣ್ಣುಗಳಲ್ಲಿ ಒಂದು ರೀತಿಯ ಭಯ ಮನೆ ಮಾಡಿತ್ತು. ಹೇಗಿದೆಯಾ ರಾಧಾ? ಅವನಿ ಮೆಲ್ಲಗೆ ವಿಚಾರಿಸಿದಳು. ರಾಧಾ ತಲೆ ತಗ್ಗಿಸಿ, ಚೆನ್ನಾಗಿದ್ದೀನಿ ಅತ್ಗೆ. ಸಾರಿ ಅತ್ಗೆ, ಅವತ್ತು ನಮ್ಮ ಮಾವ ನಿಮ್ಮ ಮನೆಗೆ ಬಂದು ಅಷ್ಟೆಲ್ಲ ರಾದ್ದಂತ ಮಾಡಬಾರ್ದಿತ್ತು. ನನಗೂ ಅದರಿಂದ ತುಂಬ ಸಂಕಟ ಆಯಿತು. ಕ್ಷಮೆ ಕೇಳಿದಳು ರಾಧಾ. ಅವನಿ ಅವಳ ಹೆಗಲ ಮೇಲೆ ಕೈ ಹಾಕಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡಳು. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ರಾಧಾ. ನಾವು ಅದ್ರ ಬಗ್ಗೆ ಬೇಸರ ಮಾಡಿಕೊಂಡಿಲ್ಲ. ಈಗ ಅದಕ್ಕಿಂತ ಮುಖ್ಯವಾದ ವಿಷಯ ಒಂದಿದೆ.
ಇಲ್ಲಿ ಜಾಸ್ತಿ ಹೊತ್ತು ಮಾತಾಡೋದು ಬೇಡ, ಯಾರಾದರೂ ನೋಡಿದ್ರೆ ಮತ್ತೆ ಬೇರೆ ಸಮಸ್ಯೆ ಆಗ್ಬೋದು. ಅದಕ್ಕೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ರಾಧಾ ಕುತೂಹಲ ಮತ್ತು ಆತಂಕದಿಂದ ಅವಳ ಮುಖ ನೋಡಿದಳು. ಅವನಿ ಆದಿತ್ಯ ಮತ್ತು ಕೇಶವ ಮಾವನ ಜೊತೆ ಚರ್ಚಿಸಿದ ವಿಷಯವನ್ನು ಮೆಲ್ಲಗೆ ವಿವರಿಸಿದಳು. ನೋಡು ರಾಧಾ, ನಿನ್ನ ಮದುವೆ ನಿಲ್ಲಿಸ್ಬೇಕು ಅಂದರೆ ಮೊದಲು ನೀನು ಧೈರ್ಯ ಮಾಡಬೇಕು. ನಾಳೆ ಮನೆಯಲ್ಲಿ ಹಿರಿಯರೆಲ್ಲ ಸೇರಿದಾಗ ನಿನ್ನ ಮಾವ ಮತ್ತು ಅಮ್ಮನೆದ್ರು ನೀನೇ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಗಟ್ಟಿಯಾಗಿ ಹೇಳಬೇಕು. ನೀನು ಒಪ್ಪದ ಹೊರತು ಯಾರೂ ನಿನ್ನನ್ನು ಒತ್ತಾಯ ಮಾಡುವಂತಿಲ್ಲ. ನೀನು ಧೈರ್ಯವಾಗಿ ನಿಂತರೆ ಮಾತ್ರ ನಾವು ನಿನಗೆ ಹೊರಗಿನಿಂದ ಬೆಂಬಲ ಕೊಡೋಕೆ ಸಾಧ್ಯ ಎಂದಳು. ರಾಧಾಳ ಕೈಗಳು ನಡುಗುತ್ತಿದ್ದವು. ಅತ್ತಿಗೆ, ನಂಗೆ ತುಂಬ ಭಯ ಆಗ್ತಿದೆ. ಅಮ್ಮ ಮತ್ತು ಮಾವನೆದ್ರು ನಾನು ಮಾತಾಡೋದಾ? ಅವ್ರು ನನ್ನ ಮಾತು ಕೇಳ್ತಾರಾ? ಎಲ್ಲರೂ ಮದುವೆ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ನಾನು ಹೇಗೆ ಎದುರಿಸ್ಲಿ ಎಂದಳು. ಅಷ್ಟರಲ್ಲಿ ಕಣ್ಣೀರು ಜಾರಿತ್ತು ಅವಳ ಕಂಗಳಿಂದ. ಅವನಿ ಅವಳ ಕೈ ಹಿಡಿದು ಧೈರ್ಯ ತುಂಬಿದಳು. ರಾಧಾ, ಇದು ನಿನ್ನ ಜೀವನ. ಈ ಒಂದು ಕ್ಷಣ ನೀನು ಸುಮ್ಮನಿದ್ರೆ ಇಡೀ ಬದುಕು ಕಷ್ಟ ಆಗುತ್ತೆ. ನಿಂಗೆ ಕೇವಲ 19 ವರ್ಷ. ಈಗ ಮದುವೆಯಾಗಿ ಹೋದರೆ ನಿನ್ನ ಕನಸುಗಳೆಲ್ಲ ಮಣ್ಣಾಗಿ ಹೋಗುತ್ತೆ. ನೀನು ಒಬ್ಬಳೇ ಅಲ್ಲ, ನಿನ್ನ ಹಿಂದೆ ನಾನು ಮತ್ತು ಆದಿತ್ಯ ಇರ್ತೀವಿ. ನೀನು ಕೇವಲ ನಿನ್ನ ನಿಲ್ವನ್ನು ಸ್ಪಷ್ಟವಾಗಿ ಹೇಳು, ಉಳಿದಿದ್ದನ್ನು ನಾವು ನಿಭಾಯಿಸ್ತೀವಿ ಎಂದಳು. ರಾಧಾ ಸ್ವಲ್ಪ ಹೊತ್ತು ಮೌನವಾಗಿ ಆಲೋಚಿಸಿದಳು. ನಂತರ ಕಣ್ಣೀರು ಒರೆಸಿಕೊಂಡು ದೃಢವಾಗಿ ಹೇಳಿದಳು, ಸರಿ ಅತ್ಗೆ, ನಾನು ಖಂಡಿತ ಮಾತಾಡ್ತೀನಿ. ನನಗೂ ಆ ಮಾವನ ಅತಿಯಾದ ಒತ್ತಡ ಸಾಕಾಗಿದೆ. ನನ್ನ ಜೀವನಕ್ಕಾಗಿ ನಾನು ಹೋರಾಡಬೇಕು ಅಲ್ವಾ? ನಾನು ಹೇಳ್ತೀನಿ ಎಂದಳು. ರಾಧಾಳ ಆ ಮಾತಿನಲ್ಲಿ ಒಂದು ಸಣ್ಣ ಕಿಡಿ ಇತ್ತು. ಅವಳಿಗೆ ತನ್ನ ಹಕ್ಕಿನ ಅರಿವಾಗುತ್ತಿರುವುದು ಕಂಡು ಅವನಿಯ ಮನಸ್ಸು ನಿರಾಳವಾಯಿತು. ಹುಷಾರು ರಾಧಾ, ನಿನ್ನ ನಿರ್ಧಾರಕ್ಕೆ ನೀನು ಬದ್ಧಳಾಗಿರು ಎಂದು ಹೇಳಿ ಅವನಿ ಅಲ್ಲಿಂದ ಆದಿತ್ಯನತ್ತ ಹೆಜ್ಜೆ ಹಾಕಿದಳು. ರಾಧಾಳನ್ನು ಭೇಟಿ ಮಾಡಿ ಅವನಿ ವಾಪಸ್ ಬರುತ್ತಿದ್ದಂತೆ ಆದಿತ್ಯ ಕುತೂಹಲದಿಂದ ಬೈಕ್ ಸ್ಟಾರ್ಟ್ ಮಾಡಿ ಅವಳನ್ನೇ ನೋಡುತ್ತಿದ್ದ. ಅವನಿ ಹತ್ತಿರ ಬರುತ್ತಿದ್ದಂತೆ, ಮಾತಾಡಿದ್ಯಾ ಅವನಿ? ಅವಳೇನು ಹೇಳಿದ್ಲು? ಒಪ್ಕೊಂಡ್ಲಾ ಎಂದು ಸಾಲು ಸಾಲು ಪ್ರಶ್ನೆ ಕೇಳಿದ. ಅವನಿ ಮುಗುಳ್ನಗುತ್ತಾ ಬೈಕ್ ಏರಿ ಕುಳಿತಳು. ಹೌದು ಆದಿತ್ಯ, ಅವಳು ಮೊದಲು ತುಂಬ ಹೆದರಿದ್ಲು. ಆದರೆ ಈಗ ಅವಳಿಗೆ ಪರಿಸ್ಥಿತಿ ಅರಿವಾಗಿದೆ. ನಾಳೆ ಹಿರಿಯರ ಮುಂದೆ ತನ್ನ ನಿರ್ಧಾರ ಹೇಳ್ತೀನಿ ಅಂತ ಧೈರ್ಯವಾಗಿ ಒಪ್ಕೊಂಡಿದ್ದಾಳೆ ಎಂದಳು. ಆದಿತ್ಯ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟ. ಅಷ್ಟಾದರೆ ಸಾಕು, ನನಗೂ ಅದೇ ಚಿಂತೆ ಆಗಿತ್ತು. ಅವಳು ಹ್ಞೂ ಅಂದ್ರಷ್ಟೇ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಸದ್ಯಕ್ಕೆ ಒಂದು ದೊಡ್ಡ ಕೆಲಸ ಮುಗೀತು ಎಂದವನು ದೇವಸ್ಥಾನದ ಗೋಪುರದ ಕಡೆ ನೋಡಿ ಕೈ ಮುಗಿದು ಬೈಕ್ ಮುಂದೆ ಚಲಾಯಿಸಿದ. ಅವನಿ, ಇಲ್ಲೇ ಹತ್ತಿರದಲ್ಲಿ ಆಲೆಮನೆ ನಡೀತಿದೆ, ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಬರೋಣವಾ? ಆದಿತ್ಯ ಕೇಳಿದ. ಅವನಿಯ ಕಣ್ಣುಗಳು ಹೊಳೆಯತೊಡಗಿದವು. ಸರಿ ಆದಿತ್ಯ, ನನಗೂ ಆಲೆಮನೆ ಅಂದರೆ ತುಂಬ ಇಷ್ಟ. ಅಪ್ಪಾಜಿ ಜೊತೆ ಸಣ್ಣವಳಿದ್ದಾಗ ಪ್ರತಿ ವರ್ಷ ಹೋಗ್ತಿದ್ದೆ. ಬನ್ನಿ ಹೋಗೋಣ, ಅದಕ್ಕೇನಂತೆ ಉತ್ಸಾಹದಿಂದ ಹೇಳಿದಳು. ಅವರು ಹೊಲಗಳ ಬಳಿ ಇದ್ದ ಪುಟ್ಟ ಆಲೆಮನೆಯ ಕಡೆಗೆ ಹೆಜ್ಜೆ ಹಾಕಿದರು. ಆ ಜಾಗವು ಹಳ್ಳಿಯ ಸಂಭ್ರಮದಿಂದ ತುಂಬಿ ತುಳುಕುತ್ತಿತ್ತು. ಪರಿಚಿತ ಮುಖಗಳು ಒಬ್ಬರಿಗೊಬ್ಬರು ಮಾತಾಡುತ್ತಿದ್ದರು. ಯಂತ್ರದ ಲಯಬದ್ಧ ಸದ್ದು, ಓಡಾಡುತ್ತಿದ್ದ ಮಕ್ಕಳು, ಹರಟೆ ಹೊಡೆಯುತ್ತಿದ್ದ ಹಿರಿಯರು. ಅಲ್ಲಿ ಯಾವುದೇ ಆಡಂಬರವಿರಲಿಲ್ಲ. ಬದುಕು ಸಹಜವಾಗಿ ಹರಿಯುತ್ತಿತ್ತು. ಪಕ್ಕದಲ್ಲಿದ್ದವರಿಗೆ ಸುಮ್ಮನೆ ತಲೆಯಾಡಿಸಿ ಮಾತಾಡಿಸಿದರು. ಒಬ್ಬರು ಸ್ಟೀಲ್ ಲೋಟಗಳಿಗೆ ತಾಜಾ ಕಬ್ಬಿನ ಹಾಲನ್ನು ತುಂಬಿಸಿ ಅವರಿಗೆ ತಂದುಕೊಟ್ಟರು. ಇಬ್ಬರು ಕಬ್ಬಿನ ಹಾಲು ಸವಿದರು. ಆದಿತ್ಯ ಹರಟೆಯಲ್ಲಿ ಮುಳುಗಿದ. ಅವನಿ ಕೂಡ ಒಂದಿಷ್ಟು ಪರಿಚಯದ ಮುಖಗಳ ಹತ್ತಿರ ಮಾತನಾಡಿದಳು. ಸ್ವಲ್ಪ ಸಮಯದ ನಂತರ ಆದಿತ್ಯ ಅವನಿಯ ಹತ್ತಿರ ಬಂದು, ಹೋಗೋಣವಾ ಅವನಿ ಎಂದಿದ್ದ. ಅವಳು ಒಮ್ಮೆ ಗೊಂದಲದಿಂದ ಅವನನ್ನು ನೋಡಿದಳು. ನಂತರ ಮಾತನಾಡಲು ಶುರು ಮಾಡಿದಳು. ಅವಳ ಮಾತುಗಳು ಎಂದಿಗಿಂತ ಸ್ವಲ್ಪ ಭಿನ್ನವಾಗಿತ್ತು. ಎಂದಿಗಿಂತ ಸ್ವಲ್ಪ ಜೋರಾಗಿಯೇ ನಗತೊಡಗಿದಳು. ಮಾತಾಡುವಾಗ ಅವನ ಹತ್ತಿರಕ್ಕೆ ಬಾಗಿ ಮಾತನಾಡುತ್ತಿದ್ದಳು. ಅವಳ ಪ್ರತಿ ಆಲೋಚನೆಯು ಬಹಳ ಮುಖ್ಯ ಮತ್ತು ಆಸಕ್ತಿಕರ ಎನ್ನುವಂತೆ ಅವಳು ವಿವರಿಸುತ್ತಿದ್ದಳು. ನಿಮಗೆ ಗೊತ್ತಾ, ಈ ಜಾಗ ಒಂಥರ ಫನ್ನಿ ಅನಿಸ್ತಿದೆ. ಹಾಗಂತ ಕೆಟ್ಟದಾಗಲ್ಲ, ಒಂಥರ ಖುಷಿ ಕೊಡೋ ಫನ್ನಿ ಎಂದಳು ತುಂಟತನದಿಂದ. ಆದಿತ್ಯ ಹುಬ್ಬೇರಿಸಿದ. ಖುಷಿ ಕೊಡೋ ಫನ್ನಿನ? ಹೌದು, ಎಲ್ಲ ಹಗುರವಾದಂತೆ ಅನಿಸ್ತಿದೆ. ಮನಸ್ಸಿನ ಚಿಂತೆಗಳು ಕೂಡ ಈಗ ಅಷ್ಟೊಂದು ಭಾರ ಅನಿಸ್ತಿಲ್ಲ. ಕೈ ಬೀಸುತ್ತಾ ನಕ್ಕಳು. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅವಳು ಮತ್ತೆ ನಕ್ಕಳು. ಅವಳು ತಪ್ಪೇನು ಮಾಡುತ್ತಿರಲಿಲ್ಲ, ಆದರೆ ಮಾತು ಹೆಚ್ಚಾಗಿತ್ತು, ನಗು ಹೆಚ್ಚಾಗಿತ್ತು. ಎಲ್ಲದಕ್ಕೂ ಅವಳು ಕೊಡುತ್ತಿದ್ದ ಪ್ರತಿಕ್ರಿಯೆಗಳು ಕೂಡ ತೀವ್ರವಾಗಿದ್ದವು. ಅವಳ ಮುಖದಲ್ಲಿ ಒಂದು ಮೃದುತ್ವವಿತ್ತು. ದಿನವಿಡೀ ಇಲ್ಲದ ಒಂದು ನಿರಾಳತೆ ಈಗ ಅವಳಲ್ಲಿ ಕಂಡುಬರುತ್ತಿತ್ತು. ನೀನು ತುಂಬ ಮಾತಾಡ್ತಿದ್ಯಾ ಅವನಿ ಎಂದ ಮೆಲ್ಲಗೆ. ಹೌದಾ, ಬಹುಶಃ ಇರ್ಬೋದು, ಆದರೆ ಚೆನ್ನಾಗಿದೆ. ಅವಳು ಕಣ್ಣು ಮಿಟುಕಿಸಿ ಮತ್ತೆ ನಕ್ಕಳು. ಅವನಿಯ ಆ ವಿಚಿತ್ರ ನಗು ಮತ್ತು ತೂರಾಟವನ್ನು ನೋಡಿ ಆದಿತ್ಯನಿಗೆ ತಲೆ ಕೆಟ್ಟು ಹೋಯಿತು. ಏನೋ ತಪ್ಪಾಗಿದೆ ಎಂಬುದು ಅವನಿಗೆ ಖಾತ್ರಿಯಾಯಿತು. ತಕ್ಷಣ ಅವಳನ್ನು ಒಂದು ಕಡೆ ಭದ್ರವಾಗಿ ನಿಲ್ಲಿಸಿ ಸರಸರನೆ ಆಲೆಮನೆಯ ಗಾಣದ ಹತ್ತಿರವಿದ್ದ ವ್ಯಕ್ತಿಯ ಬಳಿ ಹೋದ. ಹೇಯ್, ಒಂದು ನಿಮಿಷ, ಇಲ್ಲಿ ಕೊಟ್ಟ ಕಬ್ಬಿನ ಹಾಲಿಗೆ ಏನಾದರೂ ಬೆರೆಸಿದ್ದೀರಾ
ಎಂದು ಅನುಮಾನದಿಂದ ಕೇಳಿದ. ಮುಂದುವರಿಯುವುದು. ನಿಮ್ಗೇನನ್ಸುತ್ತೆ, ಕಬ್ಬಿನಾಲಿಗೆ ಏನಾದರೂ ಬೆರೆಸಿದಾರಾ? ಹಾಗೇ ರಾಧಾ ನಾಳೆ ಪಂಚಾಯಿತಿಯಲ್ಲಿ ಏನು ಹೇಳ್ಬೋದು? ಆದಿತ್ಯ ಮತ್ತು ಕೇಶು ಮಾವ ಅನುಮಾನ ಪಟ್ಟ ಹಾಗೆ ಅವಳು ಎಲ್ಲರೆದುರಿಗೆ ತನ್ನ ನಿಲುವನ್ನು ವ್ಯಕ್ತಪಡಿಸೋದಿಲ್ವಾ? ಅಥವಾ ಅವನಿ ಹೇಳಿದ ಮಾತಿಗೆ ಬದ್ಧಳಾಗಿರ್ತಾಳಾ? ಏನನ್ಸುತ್ತೆ? ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.